ನೋಡಿ, ವಾಲ್ಮೀಕಿ ಹಗರಣ ಎಷ್ಟೇ ದಿನಗಳು ಕಳೆದ್ರೂ ಕೂಡ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಕಂಪಲವನ್ನ ಉಂಟು ಮಾಡ್ತಾ ಇದೆ. ದೆಹಲಿ ಅಂಗಳಕ್ಕೆ ಈಗ ಈ ಬಿ ನಾಗೇಂದ್ರ ರಾಜೀನಾಮೆಯ ಚೆಂಡು ಬಿದ್ದಿರುವಂತದ್ದು. ರಾಜೀನಾಮೆ ಚರ್ಚೆ ಬೆನ್ನಲ್ಲೇ ನಾಗೇಂದ್ರ ಅವರೇ ಈಗ ದೆಹಲಿಗೆ ಹೊರಡ್ತಾ ಇದ್ದಾರೆ. ಭೇಟಿಯಾಗೋದಕ್ಕೆ ಹೈಕಮಾಂಡ್ ನಾಯಕರನ್ನ ಸಿಎಂ ಡಿಕೆ ಶಿವಕುಮಾರ್ ಅವರ ನಂತರ ಈಗ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರುವಂತದ್ದು ಬಿ ನಾಗೇಂದ್ರ ಅವರು. ಸಾಕಷ್ಟು ಕುತೂಹಲವನ್ನ ಉಂಟು ಮಾಡ್ತಾ ಇದೆ. ಏನಾಗಬಹುದು ಇವತ್ತು, ಹೈಕಮಾಂಡ್ ನಾಯಕರು ಏನ್ ನಿರ್ಧಾರ ತಗೋಬಹುದು ಈ ವಿಚಾರದಲ್ಲಿ ಅಂತ ಈಗ ಹೈಕಮಾಂಡ್ ವರ್ಗೂ ಹೋಗಿ ತಲುಪಿರುವಂತದ್ದು. ಈ ರಾಜೀನಾಮೆ, ಬಿ ನಾಗೇಂದ್ರ ಹಗರಣ, ಈ ಎಲ್ಲಾ ವಿಚಾರಗಳು ರಾಜೀನಾಮೆ ಚರ್ಚೆ ಆಗ್ತಾ ಇತ್ತು. ಆ ಬೆನ್ನಲ್ಲೇ ಈಗ ದೆಹಲಿಗೆ ಹೊರಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಂಥದ್ದು. ಬೆಳಗ್ಗೆನೆ ದೆಹಲಿಗೆ ಸಿಎಂ ಡಿಕೆಶಿ ಅವರು ಹೊರಟರು. ಡಿಕೆಶಿಗೂ ಮುನ್ನ ದೆಹಲಿ ತಲುಪಿರುವಂತದ್ದು ನಾಗೇಂದ್ರ ಅವರು. ನೋಡಿ, ಇವ್ರಿಗಿನ ಮೊದಲೇ ಅವರು ತಲುಪಿದ್ದಾರೆ. ಹೈಕಮಾಂಡ್ ನಾಯಕರೊಂದಿಗೆ ಚರ್ಚೆ ಮಾಡೋ ಸಾಧ್ಯತೆ ಇರುವಂತದ್ದು. ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಮತ್ತಷ್ಟು ಮಾಹಿತಿ ನೀಡ್ತಾ ಹೋಗ್ತಾರೆ. ಎಸ್ ಬಸವರಾಜ್, ಈಗ ಸಾಕಷ್ಟು ಕುತೂಹಲ, ಕಂಪನ ಉಂಟಾಗ್ತಾ ಇದೆ. ಡಿಕೆಶಿ ಅವರಿಗಿನ ಮೊದಲೇ ಇವರು ತಲುಪಿರುವಂತದ್ದು. ಹಾಗಿದ್ರೆ ರಾಹುಲ್ ಗಾಂಧಿ ಅವರನ್ನ 12 ಗಂಟೆಗೆ ಮೀಟ್ ಆಗ್ಬೇಕು ಡಿಕೆಶಿ ಅವರು. ಈ ನಾಗೇಂದ್ರ ಅವರು ಮೀಟ್ ಆಗೋ ಸಾಧ್ಯತೆಗಳಿರುತ್ತಾ? ಯಾರ್ಯಾರನ್ನ ಭೇಟಿ ಆಗ್ತಾರೆ, ಏನೇನೆಲ್ಲ ಚರ್ಚೆ ಆಗ್ಬೋದು ಅಂತ? ಗಾಯತ್ರಿ, ಈಗಾಗಲೇ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಕೊಡುವಂತಹ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಫೈನಲ್ ಆಗಿ ಹೈಕಮಾಂಡ್ ಮಟ್ಟದಲ್ಲಿ ಇದು ತೀರ್ಮಾನವಾಗಬೇಕಾಗಿದೆ. ಯಾಕಂತಂದ್ರೆ ಸಚಿವ ಸ್ಥಾನ ಕೊಡುವಂತ ಸಂದರ್ಭದಲ್ಲೂ ಸಹಿತ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಕೂಡ ಈ ಆರೋಪಗಳು, ಈ ಪ್ರಕರಣಗಳು ಇದ್ದಂತ ಸಂದರ್ಭದಲ್ಲೂ ಸಹಿತ ಹೈಕಮಾಂಡ್ ನಾಯಕರು ನಾಗೇಂದ್ರ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಆದ್ರೆ ಇದೀಗ ಒಂದ್ ಕಡೆ ರಾಜ್ಯದಲ್ಲಿನ ಕೆಲವೊಂದಿಷ್ಟು ಬೆಳವಣಿಗೆಯನ್ನ ಗಮನಿಸಿ ನಾಗೇಂದ್ರ ಅವರು ಸಹಿತ ಸ್ವ ಇಚ್ಛೆಯಿಂದ ಕೂಡ ರಾಜೀನಾಮೆ ಕೊಡ್ಲಿಕ್ಕೆ ಇದೀಗ ಮುಂದಾಗಿದ್ದಾರೆ ಅನ್ನುವಂಥದ್ದು ಒಂದ್ ಕಡೆ. ಆದ್ರೆ ಮತ್ತೊಂದು ಕಡೆ ಸರ್ಕಾರವನ್ನ ಸುಗಮವಾಗಿ ನಡೀಲಿಕ್ಕೆ ಅಧಿವೇಶನಗಳಾಗಿರ್ಬೋದು, ಮತ್ತೆ ಕೆಲವೊಂದಿಷ್ಟು ಈಗ ಮುಂಬರ್ತಕ್ಕಂಥ ಚುನಾವಣೆಗಳಾಗಿರ್ಬೋದು, ಇಲ್ಲಿ ವಿಪಕ್ಷಗಳು ಈ ಒಂದು ವಾಲ್ಮೀಕಿ ಒಂದು ನಿಗಮದ ಹಗರಣದ ಭ್ರಷ್ಟಾಚಾರ ಏನಿದೆ ಇದನ್ನೇ ಒಂದು ದೊಡ್ಡ ಅಸ್ತ್ರ ಎಂಬಂತೆ ಕೂಡ ಮಾಡಿಕೊಂಡು ಸರ್ಕಾರವನ್ನ ಕಟ್ಟಿ ಹಾಕುವಂತ ಪ್ರಯತ್ನ, ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಮಾಡುವಂತ ಪ್ರಯತ್ನವನ್ನ ವಿಪಕ್ಷಗಳು ಮುಂದಾಗಬಹುದು. ಹಾಗಾಗಿ ಇವೆಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಪಡೆದುಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಒಂದು ಚರ್ಚೆ ಕೂಡ ಶುರುವಾಗಿತ್ತು. ಹಾಗಾಗಿ ಇದೀಗ ನಾಗೇಂದ್ರ ಅವರು ಕೂಡ ದೆಹಲಿಗೆ ಹೋಗಿ ಈ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಿ ತಮ್ಮ ಒಂದು ರಾಜೀನಾಮೆಯನ್ನ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಬಹುದು. ಹೈಕಮಾಂಡ್ ನಾಯಕರು ಸಹಿತ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳುವಂತ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಹಿತ ಬೆಂಬಲವನ್ನ ವ್ಯಕ್ತಪಡಿಸುವಂತದ್ದು ಕೂಡ ಇದೆ. ಯಾಕಂತಂದ್ರೆ ಒಂದ್ ಕಡೆ ಈಗ ವಿಪಕ್ಷಗಳು ಕೂಡ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಡಿ ಕೆ ಶಿವಕುಮಾರ್ ಅವರು ಸಹಿತ ನಾಗೇಂದ್ರ ಅವರು ರಾಜೀನಾಮೆ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಜೊತೆ ತೀರ್ಮಾನ ತೆಗೆದುಕೊಂಡು ಒಂದು ನಿರ್ಧಾರ ತೆಗೆದುಕೊಳ್ಳುವಂತ, ಅದರ ಜೊತೆಗೆ ಕೆಲವೊಂದಿಷ್ಟು ಸಚಿವ ಸಂಪುಟದಲ್ಲಿ ಬದಲಾವಣೆ ಮಾಡುವಂತ ಹಂತ ಇದೆ. ನಾಗೇಂದ್ರ ರಾಜೀನಾಮೆ ಪಡೆದುಕೊಂಡ್ರೆ ಅದಕ್ಕೆ ಯಾರು ಸೂಕ್ತ ಅನ್ನುವಂಥದ್ದು ಕೂಡ ಇಲ್ಲಿ ಆಯ್ಕೆ ಮಾಡ್ಬೇಕಾಗುತ್ತೆ. ಅವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಜೊತೆ ಇವತ್ತು ಮಹತ್ವದ ಸಭೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಗಾಯತ್ರಿ, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಇದಿಷ್ಟು ಹೈಕಮಾಂಡ್ ನಾಯಕರೊಂದಿಗೆ ಇವತ್ತು ಚರ್ಚೆ ಆಗುತ್ತೆ. ಏನಾಗಬಹುದು ಇವತ್ತು? ನಾಗೇಂದ್ರ ರಾಜೀನಾಮೆ ನೀಡುವಂತ ವಿಚಾರ, ಇದಕ್ಕೆ ಅವರು ಮುಜುಗರ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನಿಂದ ಇಷ್ಟೆಲ್ಲ ಆಗ್ತಾ ಇದೆ ಅಂದಾಗ ನಾನು ರಾಜೀನಾಮೆ ನೀಡೇ ಬಿಡ್ತೀನಿ ಅಂತ ಮಾತನಾಡ್ತಾ ಇದ್ದಾರೆ ಅಂತ ಒಂದು ವರ್ಗ ಮಾತನಾಡ್ತಾ ಇದ್ರೆ, ಮತ್ತೊಂದು ವರ್ಗ ಇದು ನನಗೆ ಅಥವಾ ಈ ಸತ್ಯಕ್ಕೆ ದೂರವಾದಂತು, ನಾನು ರಾಜೀನಾಮೆ ನೀಡ್ತೀನಿ ಅನ್ನುವಂಥ ವಿಚಾರ. ಇನ್ನು ನಾನು ಸಿಎಂ ಜೊತೆ ಇದ್ರ ಬಗ್ಗೆ ಮಾತೇ ಆಡಿಲ್ಲ, ನಾನು ರಾಜೀನಾಮೆ ನೀಡ್ತೀನಿ ಅಂತ ಹೇಳೇ ಇಲ್ಲ ಅಂತ ಹೇಳ್ತಾ ಇದ್ರು. ಮತ್ತೊಂದು ಕಡೆ ವಿಪಕ್ಷಗಳು ಈಗ ಹೆಚ್ಚು ಚಿತ್ತವನ್ನ ಹರಿಸಿರುತ್ತೆ, ಇವತ್ತೇನು ನಿರ್ಧಾರ ಮಾಡ್ಬೋದು ಹೈಕಮಾಂಡ್ ಅಂತ. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ.